Welcome to Sankalp Learning Solution. Good morning, my dear students. ಇವತ್ತಿನ ತರಗತಿಯಲ್ಲಿ ನಾವು ಗಣಿತ ಪಠ್ಯ ಪುಸ್ತಕದ 3ನೇ ಅಧ್ಯಾಯ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಸೊ ಇಲ್ಲಿ ಚರಾಕ್ಷರಗಳು ಹಾಗೂ ರೇಖಾತ್ಮಕ. ಸೊ ರೇಖಾತ್ಮಕ ಅಂದ್ರೆ ಏನ್ ಹೇಳಿ? ಸೊ ಯಾವ ಒಂದು ಸಮೀಕರಣಕ್ಕೆ ಸೊ ಇದರ ಚರಾಕ್ಷರಗಳ ಗರಿಷ್ಠ ಘಾತ ಏನಿರುತ್ತೆ ಹೇಳಿ ಒಂದಿರುತ್ತೆ. ಸೊ ಇಲ್ಲಿ 2 ಚರಾಕ್ಷರಗಳನ್ನ ಹೊಂದಿರುತ್ತೆ. ಸೊ ಇವುಗಳ ಜೋಡಿಗಳನ್ನ ನಾವು ನೋಡ್ತೇವೆ. ಸೊ ಇಲ್ಲಿ ಸಮೀಕರಣ ಅಂದ್ರೆ ಈ ಒಂದು ಅಂಶಕ್ಕೆ ಏನಿರುತ್ತೆ ಬಲಭಾಗ ಮತ್ತು ಎಡಭಾಗಗಳನ್ನ ಹೊಂದಿರುತ್ತೆ ಮಕ್ಕಳೇ. ಸೊ ಹಾಗಾಗಿ ನಾವಿಲ್ಲಿ ಇದನ್ನ ಸಮೀಕರಣಗಳು ಅಂತ ಹೇಳ್ತೇವೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಎಕ್ಸಾಮ್ಸ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ ಮಕ್ಕಳೇ. ಸೊ ಹಾಗಾದ್ರೆ ನೀವು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಅಂಶಗಳನ್ನ ಕಲ್ತಿದ್ದೀರಾ? 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪರಿಚಯವನ್ನ, ಹಾಗೆ ಇವುಗಳ ಆದರ್ಶ ರೂಪವನ್ನ ಕಲ್ತಿದ್ದೀರಾ. a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0, ಹಾಗೆ a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಸೊ 2 ಜೋಡಿಗಳು. ಇವುಗಳ ಆದರ್ಶ ರೂಪವನ್ನ ತಿಳ್ಕೊಂಡಿದ್ದೀರಾ. ಹಾಗೆ ಅವುಗಳನ್ನ ನಕ್ಷಾ ವಿಧಾನದಿಂದ ಹೇಗ್ ಪರಿಹಾರವನ್ನ ಕಂಡುಹಿಡ್ಕೊಳ್ತೇವೆ ಅನ್ನೋದನ್ನು ಕೂಡ ನೀವು ಈ ಒಂದು ಅಧ್ಯಾಯದಲ್ಲಿ ಕಲ್ತಿದ್ದೀರಾ. ಹಾಗೆ ಸಮೀಕರಣಗಳಲ್ಲಿನ ಸಹಗುಣಕಗಳ ಅನುಪಾತಗಳ ನಡುವಿನ ಸಂಬಂಧ, ಸೊ ಅದರ ಅರ್ಥ ವಿವರಣೆಯನ್ನ ನೋಡಿದ್ದೀರಾ. a1 by a2 ಇಸ್ ಈಕ್ವಲ್ ಟು b1 by b2 c1 by c2. ಸೊ ಇಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಈ 2 ರೇಖೆಗಳು ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ ಮಕ್ಕಳೇ. ಹಾಗೆ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಬಿಡಿಸುವ ವಿಧಾನವನ್ನ ತಿಳ್ಕೊಂಡಿದ್ದೀರಾ. ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ. ಸೊ ಈ 2 ವಿಧಾನದಿಂದ ಅವುಗಳಿಗೆ ಪರಿಹಾರವನ್ನ ಕಂಡುಹಿಡಿಯೋದು ಹೇಗೆ ಅನ್ನೋದನ್ನು ಕೂಡ ನೀವು ತಿಳ್ಕೊಂಡಿದ್ದೀರಾ. ಹಾಗೆ ಅನ್ವಯಿಕ ಸಮಸ್ಯೆಗಳು. ಸೊ ಒಂದು ಹೇಳಿಕೆಯ ರೂಪದಲ್ಲಿ ಪ್ರಶ್ನೆಗಳನ್ನ ಕೊಡ್ತಾ ಇರ್ತಾರೆ. ಸೊ ಅದನ್ನ ನೀವು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸ್ಕೊಂಡು ಅವುಗಳಿಗೆ ನೀವು x ಮತ್ತು y ಗಳನ್ನ ಕಂಡುಹಿಡಿಬೇಕು ಮಕ್ಕಳೇ. ಹಾಗಾದ್ರೆ ನಿಮ್ಗೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದ ಹಾಗೆ ಯಾವ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು, ಹಾಗೆ ಈ ಅಧ್ಯಾಯದಲ್ಲಿ ನಿಮ್ಗೆ ಯಾವ ಒಂದು ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ಜಾಸ್ತಿ ಪ್ರಶ್ನೆಗಳನ್ನ ಕೇಳ್ತಾರೆ, ಹಾಗೆ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಎಷ್ಟು ಅಂಕದ ಪ್ರಶ್ನೆಗಳು ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೋಡೋಣ ಮಕ್ಕಳೇ. ಮೊದಲನೇದಾಗಿ 1 ಅಂಕದ ಪ್ರಶ್ನೆಗಳು 2 ಇರತ್ತೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ಬೋದು ಅಥವಾ 1 ಅಂಕದ ಪ್ರಶ್ನೆಗಳು. ಸೊ ಈ ರೀತಿಯಲ್ಲಿ 1 ಅಂಕದ ಪ್ರಶ್ನೆಗಳು 2 ಕೇಳ್ತಾ ಇರ್ತಾರೆ. ಸೊ ಯಾವ್ಯಾವ ರೀತಿ ಕೇಳ್ಬೋದು ಅನ್ನೋದನ್ನ ನೋಡೋಣ. ಹಾಗೆ 2 ಅಂಕದ ಪ್ರಶ್ನೆಗಳು ಒಂದಿರತ್ತೆ, 4 ಅಂಕದ ಪ್ರಶ್ನೆಗಳು ಒಂದಿರತ್ತೆ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 4 ಇರುತ್ತೆ ಮಕ್ಕಳೇ. ಸೊ ಒಟ್ಟು ಅಂಕಗಳು 8. ಸೊ 8 ಅಂಕಗಳು ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ ನೋಡಿ ಹೈಯೆಸ್ಟ್ ಮಾರ್ಕ್ಸ್ ಇದೆ ಅಲ್ವಾ. ಸೊ ಜಾಸ್ತಿ ಒತ್ತು ಕೊಡ್ಬೇಕು ಈ ಪಾಠಕ್ಕೆ ನೀವು ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅನ್ನೋದನ್ನ. ಸೊ ಓಕೆ, ಸೊ ನಾವೇನ್ ಮಾಡೋಣ, ಇವತ್ತಿನ ತರಗತಿಯಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಯಾವ್ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಅಂತ. ಓಕೆ, ಸೊ ಮೊದಲನೆಯ ಪ್ರಶ್ನೆಯನ್ನ ಗಮನಿಸಿ. a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಸೊ ಸಮೀಕರಣಗಳಲ್ವಾ. ರೂಪದ ಸಮೀಕರಣಗಳಿಗೆ ಎಳೆದ ರೇಖೆಗಳು ಪರಸ್ಪರ ಛೇದಿಸಿದರೆ ಸೊ ಇವುಗಳಲ್ಲಿ ಸರಿಯಾದ ಸಂಬಂಧವು. ಸೊ ಈ ರೀತಿಯ ಸಮೀಕರಣಗಳಲ್ಲಿ ಏನಾಗ್ತಾ ಇರತ್ತೆ, ರೇಖೆಗಳು 2 ಗ್ರಾಫ್ಸ್ ಹೇಗ್ ಬರುತ್ತಾ ಇರತ್ತೆ, ಛೇದಿಸ್ತಾ ಇರತ್ತೆ ಮಕ್ಕಳೇ. ಸೊ ಇದು ಛೇದಿಸ್ತಾ ಇದ್ರೆ ಯಾವ ರೀತಿಯ ಈ ಗುಣಾಂಕಗಳ ಅನುಪಾತಗಳು ಹೇಗಿರತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಿಮ್ಗೆ ಈ ಗ್ರಾಫ್ ಅನ್ನ ನೋಡಿದಾಗ್ಲೇ ಗೊತ್ತಾಗ್ಬಿಡತ್ತೆ. ನೋಡಿ, ಇಲ್ಲಿ ಛೇದಿಸ್ತಾ ಇದೆ ಅಂದ್ರೆ ಕೇವಲ ಒಂದೇ ಒಂದು ಬಿಂದುವಿನಲ್ಲಿ ಅಂದ್ರೆ ಸಂಧಿಸ್ತಾ ಇದೆ ಅಂದ್ರೆ ಕೇವಲ ಒಂದೇ ಒಂದು ಸೊಲ್ಯೂಷನ್ ಸಿಗತ್ತೆ ಅನ್ನೋದು ಗೊತ್ತಾಗತ್ತೆ. ಓಕೆ, ಸೊ ಇಲ್ಲಿ ನಿಮ್ಗೆ 3 ರೀತಿಯಲ್ಲಿ ಗ್ರಾಫ್ಸ್ ಗಳು ದೊರಕ್ತಾ ಹೋಗುತ್ತೆ. ಸೊ 2 ಸಮಾಂತರ ರೇಖೆಗಳು, ಹಾಗೆ ಐಕ್ಯಗೊಳ್ಳುವ ರೇಖೆಗಳು, ಹಾಗೆ ಛೇದಿಸುವ ರೇಖೆಗಳು. ಸೊ 3 ರೀತಿಯಲ್ಲಿ ನಿಮ್ಗೆ ಗ್ರಾಫ್ಗಳು ಸಿಗತ್ತೆ ಮಕ್ಕಳೇ. ಸೊ ಇಲ್ಲಿ ಛೇದಿಸುವ ರೇಖೆಗಳು ಆದ್ರೆ ಅವುಗಳ ಅನುಪಾತಗಳು ಹೇಗಿರತ್ತೆ ನೋಡಿ,
A1/A2 ಈಸ್ ನಾಟ್ ಈಕ್ವಲ್ ಟು ಏನಾಗಿರುತ್ತೆ ಹೇಳಿ, B1/B2 ಆಗಿರುತ್ತೆ. ಓಕೆ, ಸೊ ಇವುಗಳು ಏನಾಗಿರುತ್ತೆ ಹೇಳಿ, ಕೇವಲ ಒಂದೇ ಒಂದು ಪರಿಹಾರವನ್ನ ಹೊಂದಿರುತ್ತೆ. ಓಕೆ, ಅದೇ ಏನಾದ್ರೂ ಈ ಎರಡು ರೇಖೆಗಳು ಐಕ್ಯಗೊಂಡರೆ ಅದೇನಾಗತ್ತೆ ಹೇಳಿ, ಅಂದ್ರೆ ಅನೇಕ ಅಂದ್ರೆ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಇರತ್ತೆ ಮಕ್ಕಳೇ. ಸೊ ನೋಡಿ, ಎಲ್ಲ ಬಿಂದುಗಳು ಕಾಮನ್ ಆಗಿ ಕಾಣ್ತಾ ಇರುತ್ತೆ, ಒಂದ್ರ ಮೇಲೆ ಒಂದಿದೆ. ಸೊ ಎರಡು ಲೈನ್ ಅಲ್ಲೂ ಕಾಮನ್ ಆಗಿರೋ ಪಾಯಿಂಟ್ಸ್ ಕಾಣ್ತಾ ಇರುತ್ತೆ, ಹಾಗಾಗಿ ಮೆನಿ ಸೊಲ್ಯೂಷನ್ಸ್ ಇರುತ್ತೆ ಮಕ್ಕಳೇ. ಸೊ ಅದೇ ಸಮಾಂತರ ರೇಖೆಗಳಿದ್ರೆ ನೋಡಿ, ಈ ಎರಡು ಬಿಂದುಗಳ ನಡುವೆ ಯಾವುದೇ ಸಾಮಾನ್ಯ ಬಿಂದುಗಳು ಇಲ್ಲ. ಸೊ ಹಾಗಾಗಿ ನೀವು ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು, ಸೊ ಈ ಒಂದು ರೇಖೆಗೆ ಯಾವುದೇ ರೀತಿ ಪರಿಹಾರ ಇಲ್ಲ ಅಂತ. ಓಕೆ, ಬಟ್ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ಅವರು, ಇವುಗಳ ಅನುಪಾತಗಳು ಹೇಗ್ ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಯಾವಾಗ ಈ ಎರಡು ರೇಖೆಗಳು ಪರಸ್ಪರ ಛೇದಿಸತ್ತೋ, ಸೊ ಆಗ ಈ ಗುಣಾಂಕಗಳ ಅನುಪಾತಗಳು ಹೇಗಿರುತ್ತೆ, A1/A2 ನಾಟ್ ಈಕ್ವಲ್ ಟು B1/B2 ಆಗಿರುತ್ತೆ ಮಕ್ಕಳೇ. ಸೊ ಇಲ್ಲಿ ನಿಮ್ಗೆ ಬೇರೆ ರೀತಿಯಲ್ಲೂ ಕೂಡ ಕೇಳ್ಬೋದು, ಐಕ್ಯಗೊಂಡರೆ ಅಥವಾ ಛೇದಿಸಿದರೆ ಸೊ ಯಾವ ರೀತಿಯಲ್ಲಿ ಇವುಗಳ ಅನುಪಾತಗಳು ಬರುತ್ತೆ. ಸೊ ಎಲ್ಲ ರೀತಿಯಲ್ಲೂ ನೀವು ಯೋಚನೆ ಮಾಡ್ಕೊಂಡಿದ್ದಕ್ಕೆ ಆನ್ಸರ್ ಅನ್ನ ಹುಡ್ಕೊಳ್ಬೇಕಾಗತ್ತೆ ಮಕ್ಕಳೇ. ಓಕೆ, ಸೊ ಎರಡನೆಯ ಪ್ರಶ್ನೆಯನ್ನ ಗಮನಿಸಿ. 9x ಪ್ಲಸ್ 3y ಪ್ಲಸ್ 12 ಈಸ್ ಈಕ್ವಲ್ ಟು 0 ಮತ್ತು 18x ಪ್ಲಸ್ 6y ಪ್ಲಸ್ 24 ಈಸ್ ಈಕ್ವಲ್ ಟು 0 ಈ ಸಮೀಕರಣಗಳನ್ನ ಪ್ರತಿನಿಧಿಸುವ ರೇಖೆಗಳು. ಸೊ ಹೇಗಿರುತ್ತೆ, ರೇಖೆಗಳು ಛೇದಿಸುವ ರೇಖೆಗಳಾಗಿರುತ್ತೋ, ಬಿ ಪರಸ್ಪರ ಲಂಬ ರೇಖೆಗಳಾಗಿರುತ್ತೋ, ಸಿ ಸಮಾಂತರ ರೇಖೆಗಳು, ಡಿ ಐಕ್ಯಗೊಳ್ಳುವ ರೇಖೆಗಳು. ಸೊ ಇದನ್ನ ನಾವು ಕಂಡುಹಿಡಿಬೇಕು ಅಂದ್ರೆ ಸೊ ಇವುಗಳ ಗುಣಾಂಕಗಳ ಅನುಪಾತವನ್ನ ನೋಡ್ಬೇಕು. ಸೊ ಎಲ್ಲ ಟೈಮಲ್ಲೂ ನೀವು ಇದನ್ನ ಸಾಲ್ವ್ ಮಾಡ್ತಾ ಇರಕ್ಕಾಗಲ್ಲ. ಸೊ ಇವುಗಳ ಅನುಪಾತಗಳ ಆಧಾರದ ಮೇಲೆ ಏನ್ ಹೇಳ್ಬೋದು, ಇವುಗಳು ಛೇದಿಸತ್ತೋ ಅಥವಾ ಸಮಾಂತರವಾಗಿರತ್ತೋ ಅಥವಾ ಐಕ್ಯಗೊಳ್ಳತ್ತೋ ಅನ್ನೋದನ್ನ ಹೇಳ್ಬೋದು ಮಕ್ಕಳೇ. ಹಾಗಾದ್ರೆ ಈ ಕೊಟ್ಟಿರುವ ಸಮೀಕರಣಗಳ ಗುಣಾಂಕಗಳನ್ನ ಹೋಲಿಸಿದಾಗ ಸೊ ಇಲ್ಲಿ A1 ಎಷ್ಟಿದೆ, 9, A2 18, ಹಾಗೆ B1 3, B2 6 ಅಲ್ವಾ. ಸೊ C1 12, C2 24 ಇದೆ ಅಲ್ವಾ. ಸೊ A1/A2 ಮಾಡಿದಾಗ A1/A2 is equal to ಏನ್ ಹೇಳಿ, 9/18. ಸೊ ಎಷ್ಟು ಬರುತ್ತೆ, 1/2. ಸೊ B1/B2 is equal to ಏನ್ ಹೇಳಿ, 3/6 is equal to 1/2. ಸೊ C1/C2 is equal to 12 divided by 24. ಸೊ ಇದು ಕೂಡ 1/2 ಬರ್ತಾ ಇದೆ. ಅಂದ್ರೆ ಏನಾಯ್ತು ಇಲ್ಲಿ, A1/A2 is equal to B1/B2 is equal to C1/C2 ಆಗ್ತಾ ಇದೆ ಅಲ್ವಾ. ಸೊ ಇಲ್ಲಿ ಹೇಗಾಗತ್ತೆ, ಎರಡು ಸಮೀಕರಣಗಳ ಗುಣಾಂಕಗಳ ಅನುಪಾತಗಳೇನಾಯ್ತು ಹೇಳಿ, ಈಕ್ವಲ್ ಆಯ್ತು ಅಲ್ವಾ. ಸೊ ಇದು ಎರಡು ಈಕ್ವಲ್ ಆಯ್ತು ಅಂದ್ರೆ ಏನಾಗತ್ತೆ ಹೇಳಿ, ಇದು ಐಕ್ಯಗೊಳ್ಳುವ ರೇಖೆಗಳು ಆಗತ್ತೆ ಮಕ್ಕಳೇ. ಓಕೆ, ಸೊ ಹೇಗಿರತ್ತೆ ರೇಖೆಗಳು, ಈ ರೀತಿ ಒಂದ್ರ ಮೇಲೆ ಒಂದ್ ಬರ್ತಾ ಇರುತ್ತೆ. ಸೊ ಇಲ್ಲಿ ಅನನ್ಯ ತುಂಬಾ ಪರಿಹಾರವನ್ನ ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಗಳು ಇರುತ್ತೆ ಮಕ್ಕಳೇ. ಸೊ ಯಾಕಂದ್ರೆ ಈ ಎರಡು ರೇಖೆಯಲ್ಲಿ ಸಾಮಾನ್ಯ ರೇಖೆಗಳು ತುಂಬಾ ಇರುತ್ತೆ. ಸೊ ಸಾಮಾನ್ಯ ಬಿಂದುಗಳು ಇನ್ಫೈನೈಟ್ ನಂಬರ್ ಇರುತ್ತೆ. ಸೊ ಹಾಗಾಗಿ ಇದೇನಾಯ್ತು ಹೇಳಿ, ಐಕ್ಯಗೊಳ್ಳುವ ರೇಖೆಗಳು. ಹಾಗಾಗಿ ಕೊಟ್ಟಿರುವ ಆಯ್ಕೆಯಲ್ಲಿ ಡಿ ಏನಾಯ್ತು, ಸರಿಯಾದ ಆಯ್ಕೆ ಆಗತ್ತೆ ಮಕ್ಕಳೇ. ಓಕೆ, ಸೊ ಅದೇ ರೀತಿಯಲ್ಲಿ ಛೇದಿಸುವ ರೇಖೆಗಳು ಈ ರೀತಿಯಾಗೂ ಕೂಡ ಕೇಳ್ಬೋದು, ಸಮಾಂತರ ರೇಖೆಗಳು. ಸೊ ಈ ರೀತಿಯಲ್ಲೂ ಕೂಡ ನಿಮ್ಗೆ ಎಕ್ಸಾಮ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳ್ಬೋದು ಮಕ್ಕಳೇ. ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿ. ಓಕೆ, ಮೂರನೆಯ ಪ್ರಶ್ನೆಯನ್ನ ಗಮನಿಸಿ. 2x ಮೈನಸ್ 5y ಪ್ಲಸ್ 4 ಇಸ್ ಈಕ್ವಲ್ ಟು 0 ಮತ್ತು 2x ಪ್ಲಸ್ 4 ಮೈನಸ್ 8 ಇಸ್ ಈಕ್ವಲ್ ಟು 0. ಸೊ ಜೋಡಿ ಸಮೀಕರಣಗಳು ನಿಖರವಾಗಿ ಎರಡು ಪರಿಹಾರಗಳನ್ನ ಹೊಂದಿರುತ್ತೆ. ಬಿ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನ ಹೊಂದಿರುತ್ತೆ. ಸಿ ಅನನ್ಯ ಪರಿಹಾರಗಳನ್ನ ಹೊಂದಿರುತ್ತೆ. ನೋಡಿ, ನಿಖರವಾಗಿ ಎರಡು ಪರಿಹಾರಗಳನ್ನ ಹೊಂದಿರುತ್ತೆ. ಸೊ ಬಿ
ಅಪರಿಮಿತ ಸಂಖ್ಯೆಯ ಪರಿಹಾರಗಳು. ಸೊ ಇಲ್ಲಿ ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನ ಹೊಂದಿರತ್ತೆ ಅಂದ್ರೆ ಏನಾಯ್ತು ಹೇಳಿ, ಸೊ ಅದು ಐಕ್ಯಗೊಳ್ತಾ ಇರತ್ತೆ. ಸೊ ಒಂದ್ರ ಮೇಲೆ ಒಂದ್ ಬರ್ತಾ ಇರತ್ತೆ. ಸೊ ಎರಡರಲ್ಲೂ ಅಪರಿಮಿತ ಸಂಖ್ಯೆಯ ಯುನಿಕ್ ಪಾಯಿಂಟ್ಸ್ ಇರುತ್ತೆ ಮಕ್ಕಳೇ. ಅದೇ ಅನನ್ಯ ಪರಿಹಾರಗಳನ್ನ ಹೊಂದಿರತ್ತೆ ಅಂದ್ರೆ, ಸೊ ಇದೇನಾಗ್ತಾ ಇರತ್ತೆ ಹೇಳಿ, ಛೇದಿಸ್ತಾ ಇರತ್ತೆ. ಸೊ ಕೇವಲ ಒಂದೇ ಒಂದು ಪರಿಹಾರವನ್ನ ಹೊಂದಿರತ್ತೆ, ಅನನ್ಯ. ಓಕೆ, ಒಂದೇ ಒಂದು ಪರಿಹಾರವನ್ನ ಹೊಂದಿರತ್ತೆ. ಸೊ ಇದನ್ನೆಲ್ಲ ನೋಡ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಈ ಎರಡು ಸಮೀಕರಣಗಳ ಜೋಡಿಗಳ ಗುಣಾಂಕಗಳ ಅನುಪಾತವನ್ನ ನೋಡ್ಬೇಕು ಮಕ್ಕಳೇ. ಸೊ ಇಲ್ಲಿ a1/a2 ಇಸ್ ಈಕ್ವಲ್ ಟು ಏನ್ ಹೇಳಿ, 2 ಡಿವೈಡೆಡ್ ಬೈ 2 ಇಸ್ ಈಕ್ವಲ್ ಟು ಏನ್ ಹೇಳಿ 1. ಸೊ b1 ಡಿವೈಡೆಡ್ ಬೈ b2 ಸೊ ಇಸ್ ಈಕ್ವಲ್ ಟು b1 ಮೈನಸ್ 5 ಡಿವೈಡೆಡ್ ಬೈ b2 1. ಸೊ ಇಸ್ ಈಕ್ವಲ್ ಟು ಎಷ್ಟು ಬರ್ತಾ ಇದೆ, -5. ಸೊ c1 ಡಿವೈಡೆಡ್ ಬೈ c2 ಸೊ ಪ್ಲಸ್ 4 ಅಥವಾ ಸೊ ಇಲ್ಲಿ ನೋಡಿ a1/a2 b1/b2 ಇದು ಎರಡನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ. ಸೊ ಇಲ್ಲಿ a1/a2 1 ಇದೆ, b1/b2 ಏನಿದೆ -5 ಇದೆ ಅಲ್ವಾ. ಹಾಗಾದ್ರೆ ಇಲ್ಲಿ ಏನಾಯ್ತು, a1/a2 ನಾಟ್ ಈಕ್ವಲ್ ಟು ಏನಾಯ್ತು ಹೇಳಿ, b1/b2 ಆಯ್ತು. ಹಾಗಾದ್ರೆ ಇಲ್ಲಿ ಈ ಒಂದು ಜೋಡಿಗಳಿಗೆ ಏನಾಯ್ತು ಹೇಳಿ, ಅನನ್ಯ ಪರಿಹಾರವನ್ನ ಹೊಂದಿದೆ. ಸೊ ಕೇವಲ ಒಂದೇ ಒಂದು ಪಾಯಿಂಟ್, ಒಂದೇ ಒಂದು ಸೊಲ್ಯೂಷನ್ ಸಿಗತ್ತೆ ಮಕ್ಕಳೇ. ಸೊ ಏನಾಗ್ತಾ ಇದೆ, ರೇಖೆಗಳು ಛೇದಿಸ್ತಾ ಇದೆ ಅಲ್ವಾ. ಸೊ ಮೊದಲನೆಯ ಪ್ರಶ್ನೆಯಲ್ಲಿ ನೋಡಿದೀರಾ, ಸೊ a1/a2 ನಾಟ್ ಈಕ್ವಲ್ ಟು b1/b2 ಇದ್ರೆ ಏನಾಗುತ್ತೆ ಹೇಳಿ, ಆ ಎರಡು ರೇಖೆಗಳು ಛೇದಿಸತ್ತೆ, ಕೇವಲ ಒಂದೇ ಒಂದು ಪರಿಹಾರವನ್ನ ಹೊಂದಿರತ್ತೆ. ಸೊ ಹಾಗಾಗಿ ಕೊಟ್ಟಿರುವ ಆಯ್ಕೆಯಲ್ಲಿ ಸಿ ಏನಾಗತ್ತೆ ಹೇಳಿ, ಸರಿಯಾದ ಆಯ್ಕೆ ಆಗತ್ತೆ, ಅನನ್ಯ ಪರಿಹಾರವನ್ನ ಹೊಂದಿರತ್ತೆ. ಓಕೆ, ಮುಂದಿನ ಪ್ರಶ್ನೆಗೆ ಹೋಗೋಣ. 4ನೆಯ ಪ್ರಶ್ನೆಯನ್ನ ಗಮನಿಸಿ. x ಪ್ಲಸ್ 2y ಇಸ್ ಈಕ್ವಲ್ ಟು 3 ಮತ್ತು 2x ಪ್ಲಸ್ 4y ಇಸ್ ಈಕ್ವಲ್ ಟು k. ಈ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಪ್ರತಿನಿಧಿಸುವ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳಾದರೆ k ನ ಬೆಲೆಯು. ಸೊ ಇಲ್ಲಿ ನಾವು x ಪ್ಲಸ್ 2y ಇಸ್ ಈಕ್ವಲ್ ಟು 3, 2x ಪ್ಲಸ್ 4 ಇಸ್ ಈಕ್ವಲ್ ಟು k ಅಂತ ಕೊಟ್ಟಿದ್ದಾರೆ. ಸೊ ಈ ಸಮೀಕರಣವನ್ನ ನಾವು ಪ್ರಮಾಣಿತ ರೂಪಕ್ಕೆ ಪರಿವರ್ತಿಸೋಣ. ಸೊ ಹೇಗಾಗತ್ತೆ, x ಪ್ಲಸ್ 2y ಮೈನಸ್ 3 ಇಸ್ ಈಕ್ವಲ್ ಟು 0, 2x ಪ್ಲಸ್ 4y ಮೈನಸ್ k ಇಸ್ ಈಕ್ವಲ್ ಟು 0. ಸೊ ಈಗ ನಾವು ಇಲ್ಲಿ ಗುಣಾಂಕಗಳನ್ನ ಹೋಲಿಕೆ ಮಾಡಬೇಕು. ಸೊ ಇಲ್ಲಿ ಗುಣಾಂಕಗಳನ್ನ ಹೋಲಿಕೆ ಮಾಡಬೇಕು ಅಂದ್ರೆ, ಸೊ a1 ಇಸ್ ಈಕ್ವಲ್ ಟು 1, b1 ಇಸ್ ಈಕ್ವಲ್ ಟು 2, c1 ಇಸ್ ಈಕ್ವಲ್ ಟು -3. ಅದೇ ರೀತಿ ಎರಡನೆಯ ಸಮೀಕರಣದಲ್ಲಿ a2 ಇಸ್ ಈಕ್ವಲ್ ಟು 2, b2 ಇಸ್ ಈಕ್ವಲ್ ಟು 4, ಹಾಗೆ c2 ಇಸ್ ಈಕ್ವಲ್ ಟು ಏನ್ ಹೇಳಿ, -k. ಓಕೆ, ಸೊ ಈಗ ನಾವು ಐಕ್ಯಗೊಳ್ಳುವ ರೇಖೆಯ ಷರತ್ತನ್ನ ಅಪ್ಲೈ ಮಾಡೋಣ. ಯಾಕಂದ್ರೆ ಇಲ್ಲಿ ನೋಡಿ a1/a2 ಅನುಪಾತ ಏನ್ ಬಂದಿದೆ, 1/2. b1/b2 ಮಾಡಿದ್ರೆ ಏನ್ ಬರುತ್ತೆ, 1/2ನೇ ಬರ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಾವು k ನ ಬೆಲೆಯನ್ನ ಫೈಂಡ್ ಔಟ್ ಮಾಡ್ಬೇಕಾಗಿರೋದ್ರಿಂದ ನಾವೇನ್ ಮಾಡೋಣ, ಐಕ್ಯಗೊಳ್ಳುವ ರೇಖೆಯ ಷರತ್ತನ್ನ ಅನ್ವಯಿಸೋಣ ಮಕ್ಕಳೇ. ಸೊ ಏನ್ ಹೇಳುತ್ತೆ, a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು ಏನ್ ಹೇಳಿ, c1/c2. ಓಕೆ, ಸೊ c1/c2. ಸೊ ಇಲ್ಲಿ ನಾವು k ನ ಬೆಲೆಯನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ a1 ಏನಿದೆ 1/2 ಇಸ್ ಈಕ್ವಲ್ ಟು b1/b2 2/4 ಇಸ್ ಈಕ್ವಲ್ ಟು ಏನ್ ಹೇಳಿ, c1/c2 ಮೈನಸ್ 3/k. ಓಕೆ, ಸೊ ಈಗ ನಾವಿಲ್ಲಿ k ನ ಬೆಲೆಯನ್ನ ಫೈಂಡ್ ಔಟ್ ಮಾಡ್ಬೇಕು ಅಂದ್ರೆ, ಸೊ ಒಂದು a1/a2 ಇಸ್ ಈಕ್ವಲ್ ಟು c1/c2 ಆದ್ರೂ ತಗೊಳ್ಬಹುದು, ಅಥವಾ b1/b2 ಇಸ್ ಈಕ್ವಲ್ ಟು c1/c2. ಸೊ ಎರಡನ್ನು ಕೂಡ ಜೋಡಿಗಳನ್ನ ತಗೊಂಡು ಕೂಡ ನಾವು k ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಓಕೆ, ಸೊ ಯಾಕಂದ್ರೆ ಇಲ್ಲಿ ಎರಡೂ ಅನುಪಾತಗಳು ಈಕ್ವಲ್ ಆಗಿದೆ. a1/a2 ಎಷ್ಟಿದೆಯೋ b1/b2 ಕೂಡ ಅಷ್ಟೇ ಇದೆ. ಸೊ ಹಾಗಾಗಿ ಯಾವ್ದಾದ್ರು ಒಂದು ಜೋಡಿಯನ್ನ ನೀವು
ಕನ್ಸಿಡರ್ ಮಾಡಬಹುದು. ಓಕೆ, ಸೊ ನಾನೇನ್ ಮಾಡ್ತಾ ಇದ್ದೀನಿ, A1/A2 ಈಸ್ ಈಕ್ವಲ್ ಟು C1/C2 ಅನ್ನ ತಗೊಳ್ತೇನೆ. ಓಕೆ, ಸೊ ಇಲ್ಲಿ ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ, ಮೈನಸ್ ಮೈನಸ್ ಪ್ಲಸ್ ಆಗ್ಬಿಡತ್ತೆ. ಓಕೆ, ಸೊ 1/2 ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 3/K. ಸೊ K ಈಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, 3 ಗುಣಿಸು 2. ಸೊ K ಈಸ್ ಈಕ್ವಲ್ ಟು 6 ಬರುತ್ತೆ ಅಲ್ವಾ. ಹಾಗಾದ್ರೆ ಇಲ್ಲಿ ಈ ರೇಖೆಗಳು ಐಕ್ಯಗೊಳ್ಳುವ ರೇಖೆಗಳಾದರೆ ಸೊ ಏನಾಗತ್ತೆ, K ನ ಬೆಲೆಯು 6 ಆಗಿದೆ. ಸೊ ಕೊಟ್ಟಿರುವ ಆಯ್ಕೆಯಲ್ಲಿ ಬಿ ಏನಾಗತ್ತೆ, ಸರಿಯಾದ ಆಯ್ಕೆ ಆಗತ್ತೆ ಮಕ್ಕಳು. ಓಕೆ, ಐದನೆಯ ಪ್ರಶ್ನೆಯನ್ನ ನೋಡೋಣ. 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಜೋಡಿಯಾಗಿದ್ದರೆ ಅವು ಎಷ್ಟು ಪರಿಹಾರಗಳನ್ನ ಹೊಂದಿರುತ್ತೆ? ಸೊ ಇಲ್ಲಿ 2 ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಸ್ಥಿರ ಆಗಿದ್ದರೆ ಸೊ ಅವುಗಳು ಏನಾಗಿರುತ್ತೆ ಹೇಳಿ, ಒಂದಕ್ಕೊಂದು ಸಮಾಂತರವಾಗಿರುವ ರೇಖೆಗಳನ್ನ ಪ್ರತಿನಿಧಿಸುತ್ತೆ. ಓಕೆ, ಸೊ ಹೇಗಿರುತ್ತೆ, ಸಮಾಂತರವಾಗಿರುತ್ತೆ. ಸೊ ಈ ರೀತಿಯಾಗಿ ಬರುತ್ತೆ ಮಕ್ಕಳೇ. ಓಕೆ, ಸೊ ಯಾವಾಗ ಅಸ್ಥಿರ ಜೋಡಿಗಳಾಗಿದ್ದಾರೆ ಸೊ ಸಮಾಂತರವಾದ ರೇಖೆಗಳನ್ನ ಪ್ರತಿನಿಧಿಸುತ್ತೆ. ಸೊ ಸಮಾಂತರ ರೇಖೆಗಳು ಏನಾಯ್ತು, ಎಂದಿಗೂ ಛೇದಿಸೋದಿಲ್ಲ ಅಲ್ವಾ. ಸೊ ಅಂದ್ರೆ ಏನಾಯ್ತು, ಸೊ ಇದಕ್ಕೆ ಯಾವುದೇ ಸಾಮಾನ್ಯ ಬಿಂದುಗಳು ಇಲ್ಲ. ಅಂದ್ರೆ ಏನಾಯ್ತು, ಸೊ ಯಾವುದೇ ಪರಿಹಾರವನ್ನ ಹೊಂದಿಲ್ಲ ಅಲ್ವಾ. ಸೊ ಹಾಗಾಗಿ ಅಸ್ಥಿರ ಜೋಡಿಗಳು ಯಾವುದೇ ಪರಿಹಾರವನ್ನ ಹೊಂದಿಲ್ಲ. ಸೊ ಇಲ್ಲಿ ಎಷ್ಟು ಪರಿಹಾರಗಳನ್ನ ಹೊಂದಿರುತ್ತೆ ಅಂತ ಕೇಳಿದಾರಲ್ವಾ. ಸೊ ಇವುಗಳು ಸಮಾಂತರ ಅಸ್ಥಿರ ಜೋಡಿಗಳು ಹೇಗಿರುತ್ತೆ, ಸಮಾಂತರ ರೇಖೆಗಳಾಗಿರುತ್ತೆ. ಸೊ ಈ ಸಮಾಂತರ ರೇಖೆಗಳು ಯಾವುದೇ ಒಂದು ಸಾಮಾನ್ಯ ಬಿಂದುವನ್ನ ಹೊಂದಿರೋದಿಲ್ಲ. ಸೊ ಹಾಗಾಗಿ ಏನಾಯ್ತು, ಈ ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಯಾವುದೇ ಪರಿಹಾರಗಳನ್ನ ಹೊಂದಿರೋದಿಲ್ಲ. ಓಕೆ, ಸೊ ಯಾವುದೇ ಪರಿಹಾರಗಳನ್ನ ಹೊಂದಿರುವುದಿಲ್ಲ. ಓಕೆ, ಸೊ ಇಷ್ಟೇ. ಆರನೆಯ ಪ್ರಶ್ನೆಯನ್ನ ಗಮನಿಸಿ. ಸೊ ಇದು ಹೇಳಿಕೆಯ ರೂಪದ ಪ್ರಶ್ನೆಗಳು ಮಕ್ಕಳೇ. ಸೊ ಇದನ್ನ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ ಆಗ್ಲಿ, ಸೊ ಇಲ್ಲಿ ಹೇಗ್ ಡಿಸ್ಟ್ರಿಬ್ಯೂಷನ್ ಮಾಡಿದನಲ್ಲ, ಸೊ ಅದೇ ರೀತಿ ನಿಮ್ಗೆ 3 ಮಾರ್ಕ್ಸ್ ಕ್ವಶನ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ಹೇಳಿಕೆಯ ರೂಪದಲ್ಲೇ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಸೊ ಮೇನ್ ಆಗಿ ಇದು ಸ್ವಲ್ಪ ನಿಮ್ಗೆ ಕಷ್ಟ ಆಗ್ತಾ ಇರುತ್ತೆ. ಸೊ ಹೇಳಿಕೆಯ ರೂಪದಲ್ಲಿರೋದನ್ನ ನೀವು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸ್ಕೊಳ್ಬೇಕು. ಓಕೆ, ಸೊ ಏನ್ ಕೇಳಿದಾರೆ ಇಲ್ಲಿ, ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹೂದೋಟದ ಸುತ್ತಳತೆಯ ಅರ್ಧವು 36 ಮೀಟರ್ ಆದರೆ ಹೂದೋಟದ ಅಳತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಾವೇನ್ ಮಾಡೋಣ, ಹೂದೋಟದ ಅಗಲ W ಮೀಟರ್ ಅಂತ ತಗೊಳ್ಳೋಣ. ಓಕೆ, ಸೊ W ಮೀಟರ್ ಆಗಿರಲಿ. ಸೊ ಹಾಗೆ ಹೂದೋಟದ ಉದ್ದವನ್ನ, ಅಗಲವನ್ನ W ಮೀಟರ್, ಹಾಗೆ ಉದ್ದವನ್ನ L ಮೀಟರ್ ಅಂತ ತಗೊಳ್ಳೋಣ. X ಅಥವಾ XY ಚರಾಕ್ಷರಗಳಲ್ವಾ. ಸೊ ಇದರ ಉದ್ದ ಮತ್ತು ಅಗಲಗಳು ಗೊತ್ತಿಲ್ಲ. ಸೊ ಹಾಗಾಗಿ ಇದನ್ನ ಅಗಲವನ್ನ W, ಉದ್ದವನ್ನ L ಅಂತ ತಗೊಳ್ಳೋಣ. ಅಥವಾ ನೀವು X ಮತ್ತು Y ಅಂತ ಕೂಡ ಇಟ್ಕೊಳ್ಬಹುದು. ಸೊ ಇಲ್ಲಿ ನಮ್ಗೆ ಸ್ಟೇಟ್ಮೆಂಟ್ ಪ್ರಕಾರ, ಸೊ ಈ ಒಂದು ಹೇಳಿಕೆಯ ಪ್ರಕಾರ ಹೋದ್ರೆ ಏನ್ ಹೇಳ್ತಾ ಇದ್ದಾರೆ ಅವರು, ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ. ಅಂದ್ರೆ ಏನಾಯ್ತು, ಸೊ ಯಾವುದನ್ನ ಹೇಳ್ತಾ ಇದೆಯೋ ಅದನ್ನ ನೀವು ಲೆಫ್ಟ್ ಸೈಡ್ ತಗೊಳ್ಬೇಕು. ನೋಡಿ, ಉದ್ದವು L ಅಲ್ವಾ. ಸೊ ನೀವು L ಹೇಗಿದೆ, ಈ L ಬಗ್ಗೆ ನಾವು ಹೇಳ್ತಾ ಇದ್ದೇವೆ. ಸೊ ಹಾಗಾಗಿ L ಈಸ್ ಈಕ್ವಲ್ ಟು, ಸೊ ಉದ್ದವು ಹೇಗಿದೆ ಹೇಳಿ, ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ. ಈ ರೀತಿಯಲ್ಲಿ ನಿಮ್ಗೆ ಸಮೀಕರಣ ಸಿಗತ್ತೆ ಮಕ್ಕಳೇ. ಸೊ ಇದೇ ಕನ್ಫ್ಯೂಸ್ ಆಗ್ತಾ ಇರೋದು ನಿಮ್ಗೆ. ಸೊ ಸ್ಟೇಟ್ಮೆಂಟ್ ಅನ್ನ ಯಾವ ರೀತಿಯಾಗಿ ನೀವು ಸಮೀಕರಣ ರೂಪದಲ್ಲಿ ಬರ್ಕೊಳ್ತೀರಾ, ಸೊ ಅದೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಏನಾಗ್ತಾ ಇದೆ, ಉದ್ದವು ಅಗಲಕ್ಕಿಂತ 4 ಮೀಟರ್ ಹೆಚ್ಚಾಗಿದೆ. ಓಕೆ, ಇಷ್ಟು ಗೊತ್ತಾಯ್ತು. ನೆಕ್ಸ್ಟ್ ಏನ್ ಹೇಳ್ತಾ ಇದಾರೆ ಅವರು, ಹೂದೋಟದ ಸುತ್ತಳತೆಯ ಅರ್ಧವು 36 ಮೀಟರ್. ಅಂದ್ರೆ ಏನಾಯ್ತು, ಸುತ್ತಳತೆಯ ಅರ್ಧವು 36 ಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಿಮ್ಗೆ ಇಲ್ಲಿ ಏನ್ ಬೇಕಾಗಿದೆ, ಸುತ್ತಳತೆಯ ಸೂತ್ರ ಬೇಕು. ಆಯತಾಕಾರದ
ಸುತ್ತಳತೆಯ ಸೂತ್ರ. ಆಯತದ ಸುತ್ತಳತೆಯ ಸೂತ್ರಗಳು ಗೊತ್ತಿರ್ಬೇಕು ನಿಮ್ಗೆ. ಸೊ ಆಯತದ ಸುತ್ತಳತೆಯ ಸೂತ್ರ ಏನ್ ಹೇಳಿ? ಸುತ್ತಳತೆಯ ಸೂತ್ರ ಪಿ, ಪೆರಿಮೀಟರ್. ಓಕೆ, ಸೊ 2 ಗುಣಿಸು ಎಲ್ ಪ್ಲಸ್ ಡಬ್ಲ್ಯೂ. ಸೊ 2 ಗುಣಿಸು ಉದ್ದ ಅಧಿಕ್ ಅಗಲ. ಸೊ ಇದೇನ್ ಹೇಳಿ? ಸುತ್ತಳತೆಯ ಸೂತ್ರ. ಸೊ ಈ ಸಮಸ್ಯೆ ಪ್ರಕಾರ ಸುತ್ತಳತೆ ಏನಿದೆ ಹೇಳಿ? ಅರ್ಧ, 36 ಮೀಟರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಏನಾಯ್ತು? P/2. ಸೊ ಈ ಸುತ್ತಳತೆಯ ಅರ್ಧ ಡಿವೈಡೆಡ್ ಬೈ 2 ಎಷ್ಟಿದೆ ಅಂತೆ? 36 ಮೀಟರ್ ಇದೆ ಅಂತೆ. ಸೊ ಈಗ ಪಿ ಏನ್ ಹೇಳಿ? 2 ಇಂಟು ಎಲ್ ಪ್ಲಸ್ ಡಬ್ಲ್ಯೂ. ಸೊ ಈಕ್ವೇಟ್ ಮಾಡ್ತಾ ಇದ್ದಾರೆ. ಓಕೆ, ಸೊ ಫಸ್ಟ್ ನಿಮ್ಗೆ P/2 ಅಂದ್ರೆ ಈ ಸುತ್ತಳತೆಯ ಅರ್ಧವನ್ನ ಬರ್ದಿದ್ದೇನೆ. ಸೊ P = ಇದರ ಸೂತ್ರವನ್ನ ಇಲ್ಲಿ ಆದೇಶಿಸ್ತೇನೆ ಅಷ್ಟೇ ಮಕ್ಕಳು. ಓಕೆ, ಸೊ ಡಿವೈಡೆಡ್ ಬೈ 2 is equal to 36. ಓಕೆ, ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡೋಣ. ಸೊ ಏನಾಗತ್ತೆ ಇದು? ಸೊ 2 ಬಂದ್ಲೆ 2 ಬಂದ್ಲೆ. ಸೊ ಎಲ್ ಪ್ಲಸ್ ಡಬ್ಲ್ಯೂ is equal to ಎಷ್ಟು ಬಂದಿದೆ? 36. ಸೊ ಈಗ ನಾವು ಉದ್ದ ಮತ್ತು ಅಗಲವನ್ನ ಕಂಡುಹಿಡಿಬೇಕು. ಓಕೆ, ಸೊ ಈಗ ಇಲ್ಲಿ ಎಲ್ is equal to ಏನ್ ಹೇಳಿ? ಡಬ್ಲ್ಯೂ ಅಧಿಕ್ 4. ಅಂದ್ರೆ ಉದ್ದವು ಏನಾಗಿದೆ? ಅಗಲಕ್ಕಿಂತ 4 ಹೆಚ್ಚಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾನು ಇಲ್ಲಿ ಎಲ್ ನ ಬದಲು ಡಬ್ಲ್ಯೂ ಅಧಿಕ್ 4 ಅಂತ ಆದೇಶಿಸಬಹುದು ಅಲ್ವಾ? ಸೊ ಹೇಳಿಕೆಯ ಪ್ರಕಾರ. ಸೊ ಹಾಗಾಗಿ ಇದೇನಾಗತ್ತೆ? ಎಲ್ ನ ಬದಲು ಡಬ್ಲ್ಯೂ ಅಧಿಕ್ 4 ಅಧಿಕ್ ಡಬ್ಲ್ಯೂ is equal to 36. ಓಕೆ, ಸೊ ಈಗ ಡಬ್ಲ್ಯೂ ಪ್ಲಸ್ ಡಬ್ಲ್ಯೂ ಏನಾಗತ್ತೆ? 2W ಪ್ಲಸ್ 4 is equal to 36. ಸೊ 2W is equal to ಏನಾಯ್ತು ಹೇಳಿ? 36 ಮೈನಸ್ 4. ಸೊ ಇಲ್ಲಿ ಈ ಡಬ್ಲ್ಯೂ ಜೊತೆ ಇರುವಂತಹ ಪ್ಲಸ್ 4 ಏನಾಯ್ತು? ರೈಟ್ ಸೈಡ್ ಹೋದಾಗ ಮೈನಸ್ 4 ಆಯ್ತು. ಇಲ್ಲ ಏನ್ ಮಾಡ್ಬೋದು ನೀವು? ಎರಡೂ ಕಡೆ ಮೈನಸ್ 4 ಮಾಡಿದ್ರೆ ನಿಮ್ಗೆ 2W is equal to 36 ಮೈನಸ್ 4 ಸಿಗತ್ತೆ. ಸೊ ಈಗ ನಾವು ಡಬ್ಲ್ಯೂ ಅನ್ನ ಸಪರೇಟ್ ಮಾಡಿದ್ರೆ 2W is equal to 36 ಮೈನಸ್ 4. ಸೊ 2W is equal to 32. ಸೊ W is equal to ಏನಾಗತ್ತೆ? 32 ಭಾಗಿಲೆ 2 ಡಿವೈಡೆಡ್ ಬೈ 2. ಸೊ is equal to ಎಷ್ಟಾಯ್ತು? 16. ಹಾಗಾದ್ರೆ ಇಲ್ಲಿ ಅಗಲ ಎಷ್ಟು ಸಿಕ್ಕಿದೆ ಹೇಳಿ? W is equal to 16 ಸಿಕ್ಕಿದೆ ಮಕ್ಕಳು. ಓಕೆ, ಸೊ ಈಗ ನೀವು ಇಲ್ಲಿ ಎಲ್ಲ ಬೆಲೆಯನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು. ಅಂದ್ರೆ ಈ ಒಂದು ಹೂದೋಟದ ಉದ್ದ. ಸೊ ಏನಾಯ್ತು? ಎಲ್ is equal to ಡಬ್ಲ್ಯೂ ಅಧಿಕ್ 4. ಸೊ ಎಲ್ is equal to ಏನಾಗುತ್ತೆ ಹೇಳಿ? 16 ಪ್ಲಸ್ 4 ಎಷ್ಟಾಯ್ತು? 20. ಓಕೆ, ಸೊ ಇದರ ಉದ್ದ 20 ಸಿಕ್ತು ಮಕ್ಕಳು. ಓಕೆ, ಸೊ ಈಗ ನೀವು ಇದರ ಅಳತೆಯನ್ನ, ಹೂದೋಟದ ಅಳತೆಯನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಈ ರೀತಿಯಾಗಿ. ಸೊ ಇಲ್ಲಿ ನೀವು ಮುಖ್ಯವಾಗಿ ಹೇಳಿಕೆಯಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಯನ್ನ ಸಮೀಕರಣ ರೂಪದಲ್ಲಿ ಬರ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳೇ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 7ನೆಯ ಪ್ರಶ್ನೆಯನ್ನ ಗಮನಿಸಿ. ಎಕ್ಸ್ ಪ್ಲಸ್ 2y ಮೈನಸ್ 4 is equal to 0. ಎಕ್ಸ್ ಪ್ಲಸ್ 2y ಮೈನಸ್ 4 is equal to 0 ಮತ್ತು ax ಪ್ಲಸ್ by ಮೈನಸ್ 12 is equal to 0. ಸಮೀಕರಣಗಳು ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳನ್ನ ಪ್ರತಿನಿಧಿಸಿದರೆ ಎ ಮತ್ತು ಬಿ ಗಳ ಬೆಲೆ ಕಂಡುಹಿಡಿಯಿರಿ. ಸೊ ಇಲ್ಲಿ ಸಮೀಕರಣಗಳು ಐಕ್ಯಗೊಳ್ಳುವ ರೇಖೆಗಳು ಆಗಿದ್ರೆ ಸೊ ಇವುಗಳ ಗುಣಾಂಕಗಳ ಅನುಪಾತಗಳು ಹೇಗಿರುತ್ತೆ ಮಕ್ಕಳೇ? a1/a2 is equal to b1/b2 is equal to ಏನಾಗಿರುತ್ತೆ? c1/c2 ಆಗಿರುತ್ತೆ. ಯಾಕಂದ್ರೆ ಐಕ್ಯಗೊಳ್ತಾ ಇರುತ್ತೆ. ಅಂದ್ರೆ ಏನಾಯ್ತು? ಇನ್ಫೈನೈಟ್ ನಂಬರ್ ಆಫ್ ಸೊಲ್ಯೂಷನ್ಸ್ ಬರ್ತಾ ಇರುತ್ತೆ. ಓಕೆ, ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನ ಹೊಂದಿರುತ್ತೆ. ಸೊ ಆಗ ಅಂದ್ರೆ ಏನಾಯ್ತು? ಈ ಎರಡು ರೇಖೆಗಳು ಐಕ್ಯಗೊಳ್ತಾ ಇದೆ. ಅಂದ್ರೆ ಏನಾಯ್ತು? ಇದು ತುಂಬಾ ಸಾಮಾನ್ಯ ಬಿಂದುಗಳನ್ನ ಹೊಂದಿದೆ ಅಲ್ವಾ? ಸೊ ಹಾಗಾಗಿ ಇವುಗಳ ಅನುಪಾತಗಳು ಹೇಗ್ ಬರುತ್ತೆ? a1/a2
is equal to b1 by b2 is equal to c1 by c2. ಸೊ ಇಲ್ಲಿ ನಾವು ಈ ಕೊಟ್ಟಿರುವ ಸಮೀಕರಣದ ಮೌಲ್ಯವನ್ನ ಆದೇಶಿಸಿದ್ರೆ ಸೊ a1 1 divided by a2 a is equal to b1 2 divided by b2 b is equal to c1 minus 4 divided by c2 ಏನ್ ಹೇಳಿ minus 12. ಓಕೆ, ಸೊ ಈಗ ನಾವಿಲ್ಲಿ -4/12 ಅನ್ನ ಸರಳೀಕರಣಗೊಳಿಸೋಣ. ಸೊ ಏನಾಗುತ್ತೆ 1/a ಹಾಗೆ ಇಟ್ಕೊಳ್ಳೋಣ, a 2/b is equal to ಮೈನಸ್ ಮೈನಸ್ ಹೋಗುತ್ತೆ, 4 1 4 3 12. ಸೊ ಏನಾಯ್ತಿದು 1/3 ಆಯ್ತು. ಸೊ ಈಗ ನಾವೇನ್ ಮಾಡೋದು, ಇಲ್ಲಿ ಏನಾಗಿದೆ a1 by a2 is equal to b1 by b2 is equal to c1 by c2 ಇದೆ ಅಲ್ವಾ. ಸೊ ಈಗ ನಾವೇನ್ ಮಾಡೋಣ, ಪ್ರತ್ಯೇಕವಾಗಿ ಎರಡು ಸಮೀಕರಣಗಳನ್ನ ಹೋಲಿಸೋಣ. ಸೊ ಯಾಕಂದ್ರೆ ನಮ್ಗೆ ಇಲ್ಲಿ a ಮತ್ತು b ಗಳ ಬೆಲೆ ಬೇಕಲ್ವಾ. ಸೊ ಹಾಗಾಗಿ ಏನ್ ಮಾಡೋಣ, ಫಸ್ಟ್ 1/a is equal to 1/3. ಸೊ ಈ ಎರಡು ಜೋಡಿಗಳನ್ನ ಹೋಲಿಸಿದ್ರೆ ಸೊ a is equal to ಏನಾಗತ್ತೆ ಹೇಳಿ 3, a ನ ಬೆಲೆ 3. ಸೊ ಈಗ ಈ ಎರಡು ಸಮೀಕರಣಗಳ ಅನುಪಾತಗಳ ಜೋಡಿಗಳನ್ನ ಹೋಲಿಸಿದ್ರೆ 2/b is equal to 1/3. ಸೊ b is equal to ಏನಾಗ್ತಾ ಇದೆ 6 ಬರ್ತಾ ಇದೆ ಅಲ್ವಾ. ಸೊ 3 2 6. ಸೊ ಈಗ ನಾವು a ಮತ್ತು b ಗಳ ಬೆಲೆಯನ್ನ ಕಂಡು ಹಿಡಿದಿದ್ದೇವೆ. ಸೊ ಇಲ್ಲಿ ಪರಸ್ಪರ ಐಕ್ಯಗೊಳ್ಳುವ ರೇಖೆಗಳಾಗಿರೋದ್ರಿಂದ ನಾವೇನ್ ಮಾಡಿದ್ದೇವೆ, ಇವುಗಳ ಗುಣಾಂಕಗಳ ಅನುಪಾತಗಳನ್ನ ಬರ್ಕೊಂಡು ಇವುಗಳ ಅನುಪಾತಗಳನ್ನ ಹೋಲಿಕೆ ಮಾಡಿ ಏನ್ ಮಾಡಿದ್ದೇವೆ, a ಮತ್ತು b ಗಳ ಮೌಲ್ಯವನ್ನ ಕಂಡು ಹಿಡಿದಿದ್ದೇವೆ ಮಕ್ಕಳೇ. ಸೊ ಈ ರೀತಿಯಲ್ಲಿ ಸಮಾಂತರ ರೇಖೆಗಳನ್ನ ಕೇಳ್ಬೋದು. ಸೊ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಪ್ರಶ್ನೆಗಳನ್ನ ನೀವು ಫಾರ್ಮ್ ಮಾಡ್ಕೊಂಡು ಇದಕ್ಕೆ ಸೊಲ್ಯೂಷನ್ ಅನ್ನ ನೋಡ್ತಾ ಹೋಗ್ಬೇಕು ಮಕ್ಕಳೇ. ಓಕೆ, ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. 8ನೆಯ ಪ್ರಶ್ನೆಯನ್ನ ಗಮನಿಸಿ. 3x ಮೈನಸ್ 5y ಮೈನಸ್ 4 ಇಸ್ ಈಕ್ವಲ್ ಟು 0 ಮತ್ತು 9x ಇಸ್ ಈಕ್ವಲ್ ಟು 2y ಅಧಿಕ್ 7 ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಬಿಡಿಸಿ. ಸೊ ಇದು ನೋಡಿ, ಪ್ರತಿ ಎಕ್ಸಾಮ್ಸ್ ಅಲ್ಲಿ ಕೇಳಿರ್ತಾರೆ. ಓಕೆ, ವರ್ಜಿಸುವ ವಿಧಾನ ಅಥವಾ ಆದೇಶ ವಿಧಾನ ಅಥವಾ ಗ್ರಾಫ್. ಓಕೆ, ಸೊ ಈ ಪ್ರಶ್ನೆಗಳನ್ನ ನಿಮ್ಗೆ ಕೇಳೇ ಇರ್ತಾರೆ ಮಕ್ಕಳೇ. ಓಕೆ, ಸೊ ಇಲ್ಲಿ ನೀಡಿರುವ ಸಮೀಕರಣಗಳನ್ನ ಸಾಮಾನ್ಯ ರೂಪದಲ್ಲಿ ಬರ್ಕೊಳ್ಬೇಕು. ಸೊ ಫಸ್ಟ್ ಏನ್ ಮಾಡ್ಬೇಕು, ನೀವು ಸಮೀಕರಣಗಳು ಸಾಮಾನ್ಯ ರೂಪದಲ್ಲಿ ಇದೆಯಾ ಇಲ್ವಾ ಅನ್ನೋದು ನೋಡ್ಬೇಕಾಗತ್ತೆ ಮಕ್ಕಳೇ. ಸೊ ಯಾಕೆ ನೋಡ್ಬೇಕು, ಇಲ್ಲಿ ಈಕ್ವಲ್ ಸೈನ್ ಇರೋದ್ರಿಂದ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ ಹೋದಾಗ ಚಿಹ್ನೆಗಳು ಬದಲಾಗ್ತಾ ಇರತ್ತೆ. ಸೊ ಹಾಗಾಗಿ ನೀವು ಇವುಗಳನ್ನ ಮೊದಲನೇದಾಗಿ ಸಾಮಾನ್ಯ ರೂಪದಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡ್ಕೊಳ್ಬೇಕು. ಸೊ ನೋಡಿ, ಇಲ್ಲಿ ಕೊಟ್ಟಿರುವ ಜೋಡಿಗಳನ್ನ ಗಮನಿಸಿದ್ರೆ 3x ಮೈನಸ್ 5y ಮೈನಸ್ 4 ಇಸ್ ಈಕ್ವಲ್ ಟು 0. ಸೊ ಇದು ಸಾಮಾನ್ಯ ರೂಪದಲ್ಲಿ ಇದೆ. ಬಟ್ ಎರಡನೆಯ ಸಮೀಕರಣವನ್ನ ನೋಡಿ, 9x ಈಕ್ವಲ್ ಟು 2y ಪ್ಲಸ್ 7 ಇದೆ ಅಲ್ವಾ. ಸೊ ಹಾಗಾಗಿ ಇದನ್ನ ನಾವು ಸಾಮಾನ್ಯ ರೂಪದಲ್ಲಿ ಬರೆದಾಗ ಏನಾಗತ್ತೆ, 9x ಮೈನಸ್ 2y ಮೈನಸ್ 7 ಇಸ್ ಈಕ್ವಲ್ ಟು 0. ಸೊ ಈಗ ನಾವು ಗುಣಾಂಕಗಳನ್ನ ಹೋಲಿಕೆ ಮಾಡಬೇಕು. ಸೊ a1 ಇಸ್ ಈಕ್ವಲ್ ಟು 3, b1 ಇಸ್ ಈಕ್ವಲ್ ಟು 5 ಮೈನಸ್ 5 ಅಲ್ವಾ. ಸೊ ಮೈನಸ್ 5, c1 ಇಸ್ ಈಕ್ವಲ್ ಟು ಮೈನಸ್ 4. ಸೊ a1 3, b1 ಮೈನಸ್ 5, c1 ಮೈನಸ್ 4. ಅದೇ ರೀತಿಯಾಗಿ a2 9, b2 1 ಸೆಕೆಂಡ್. ಸೊ ಇದು ಸಾಲ್ವ್ ಮಾಡ್ಬೇಕು, 1 ಸೆಕೆಂಡ್, ಸಾರಿ. ಓಕೆ, ಸೊ ಇಲ್ಲಿ ನಾವು ಈ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಬಿಡಿಸ್ಬೇಕು. ಸೊ ಇಲ್ಲಿ ನಾವೇನ್ ಮಾಡೋಣ, 3x 1 ಸೆಕೆಂಡ್, 3x ಮೈನಸ್ 5y ಮೈನಸ್ 4. ಸೊ ಇದನ್ನ ಸಮೀಕರಣ 1 ಅಂತ ಇಟ್ಕೊಂಡ್ರೆ, ಸೊ 9x ಮೈನಸ್ 2y ಮೈನಸ್ 7 ಇಸ್ ಈಕ್ವಲ್ ಟು 0. ಸಾರಿ, ಇಸ್ ಈಕ್ವಲ್ ಟು 0.
ಇಸ್ ಈಕ್ವಲ್ ಟು 0. ಓಕೆ, ಸೊ ಅಥವಾ ನೀವೇನ್ ಮಾಡ್ಬೋದು, 3x ಮೈನಸ್ 5y ಇಸ್ ಈಕ್ವಲ್ ಟು 4, 9x ಮೈನಸ್ 2y ಈಸ್ ಈಕ್ವಲ್ ಟು 7. ಸೊ ಇದನ್ನ ಸಮೀಕರಣ 1, ಸಮೀಕರಣ 2 ಅಂತ ತಗೊಳ್ಳೋಣ. ಸೊ ಈಗ ನಾವಿಲ್ಲಿ ಈ ಒಂದು ಸಮೀಕರಣವನ್ನ ವರ್ಜಿಸುವ ವಿಧಾನದಿಂದ ಸಾಲ್ವ್ ಮಾಡಬೇಕು. ಸೊ ಅಂದ್ರೆ ನಿಮ್ಗೆ ಎಕ್ಸ್ ಆದ್ರೂ ಕ್ಯಾನ್ಸಲ್ ಮಾಡ್ಬೋದು, ಇಲ್ಲ y ಆದ್ರೂ ಕ್ಯಾನ್ಸಲ್ ಮಾಡ್ಬೋದು. ಸೊ ಇಲ್ಲಿ ಎಕ್ಸ್ ಅನ್ನ ಸಮ ಮಾಡ್ಕೊಳ್ಬೇಕು ಅಂದ್ರೆ ಮೊದಲನೆಯ ಸಮೀಕರಣಕ್ಕೆ 3ರಿಂದ ಗುಣಿಸ್ಬೇಕು. ಸೊ ಇದಕ್ಕೆ 1ರಿಂದ ಗುಣಿಸಿ. ಸೊ ಆಗ ಏನಾಗುತ್ತೆ, ಈ ಸಮೀಕರಣ 9x ಮೈನಸ್ 15y ಈಕ್ವಲ್ ಟು 12. ಓಕೆ, ಸೊ 3ರಿಂದ ಪ್ರತಿಯೊಂದು ಪದವನ್ನ ಗುಣಿಸ್ತಾ ಇದ್ದೇನೆ. 3 3 9x ಪ್ಲಸ್ ಪ್ಲಸ್ ಮೈನಸ್ ಮೈನಸ್ 5 3 15 y ಇಸ್ ಈಕ್ವಲ್ ಟು 4 3 12. ಸೊ ಎರಡನೆಯ ಸಮೀಕರಣ 9x ಮೈನಸ್ 2y ಇಸ್ ಈಕ್ವಲ್ ಟು 7. ಓಕೆ, ಸೊ ಈಗ ಇಲ್ಲಿ ಏನಾಗುತ್ತೆ, ಚಿಹ್ನೆ ಬದಲಾಗತ್ತೆ. ಸೊ ಇಲ್ಲಿ ಪ್ಲಸ್ ಇದ್ದಿದ್ದು ಮೈನಸ್, ಮೈನಸ್ ಇದ್ದಿದ್ದು ಏನಾಗತ್ತೆ ಪ್ಲಸ್, ಸೊ ಮೈನಸ್. ಓಕೆ, ಸೊ ಮೈನಸ್ ಮಾಡ್ತೇವೆ, ಪ್ಲಸ್ ಸಮೀಕರಣ 1 ಮೈನಸ್ ಸಮೀಕರಣ 2. ಓಕೆ, ಸೊ ಇದೇನಾಗತ್ತೆ ಪ್ಲಸ್ 9x ಮೈನಸ್ 9x ಕ್ಯಾನ್ಸಲ್ ಆಗುತ್ತೆ. ಸೊ ಮೈನಸ್ 15y ಮೈನಸ್, ಸೊ ಇಲ್ಲಿ ಪ್ಲಸ್ 2y. ಸೊ ಇದೇನಾಗತ್ತೆ ಹೇಳಿ, ಮೈನಸ್ 13y ಇಸ್ ಈಕ್ವಲ್ ಟು, ಸೊ ಇಲ್ಲಿ ಪ್ಲಸ್ ಮೈನಸ್, ಸೊ ಕಳಿಬೇಕು, 12ರಲ್ಲಿ 7 ಹೋದ್ರೆ ಎಷ್ಟಾಗತ್ತೆ 5. ಓಕೆ, ಸೊ 5. ಸೊ ಈಗ ಇದನ್ನ ಸಾಲ್ವ್ ಮಾಡಿದಾಗ 13y ಇಸ್ ಈಕ್ವಲ್ ಟು 5. ಸೊ y ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, ಮೈನಸ್ 5/13. ಸೊ ನಾವಿಲ್ಲಿ ಏನ್ ಮಾಡಿದ್ದೇವೆ, y ನ ಬೆಲೆಯನ್ನ ಕಂಡುಹಿಡಿದಿದ್ದೇವೆ. ಸೊ ಈ y ನ ಮೌಲ್ಯವನ್ನ ಬಳಸ್ಕೊಂಡು ಏನ್ ಮಾಡ್ಬೋದು, x ನ ಬೆಲೆಯನ್ನ ಕಂಡುಹಿಡಿಬಹುದು. ಹೇಗೆ, ಸೊ ಈ y ನ ಮೌಲ್ಯವನ್ನ ಸಮೀಕರಣ 1 ಅಥವಾ 2ರಲ್ಲಿ ಆದೇಶಿಸಬಹುದು ಮಕ್ಕಳೇ. ಸೊ ಏನಾಗತ್ತೆ, ಸೊ y ಇಸ್ ಈಕ್ವಲ್ ಟು ಮೈನಸ್ 5/13. ಸೊ ಈ y ನ ಮೌಲ್ಯವನ್ನ ಸಮೀಕರಣ 1ರಲ್ಲಿ ಆದೇಶಿಸಿ. ಸೊ ಸಮೀಕರಣ 1, ಸೊ ಏನು, 3x ಮೈನಸ್ 5y ಇಸ್ ಈಕ್ವಲ್ ಟು 4. ಸೊ 3x ಮೈನಸ್ 5y ಇಸ್ ಈಕ್ವಲ್ ಟು 4. ಸೊ ಸಮೀಕರಣ 1ರಲ್ಲ ಆದೇಶಿಸಿ ಅಥವಾ 2ರಲ್ಲಾದ್ರೂ ಆದೇಶಿಸಬಹುದು. ಸೊ ಇದೇನಾಗತ್ತೆ, 3x ಮೈನಸ್ 5 ಗುಣಿಸು ಮೈನಸ್ 5/13 ಇಸ್ ಈಕ್ವಲ್ ಟು 4. ಸೊ ಇದೇನಾಗತ್ತೆ, 3x ಮೈನಸ್ ಮೈನಸ್ ಪ್ಲಸ್ 25/13 ಇಸ್ ಈಕ್ವಲ್ ಟು 4. ಸೊ 3x ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, 4 ಮೈನಸ್ ಸಜಾತಿಯ ಪದಗಳನ್ನ ಸಪರೇಟ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ನೀವು ಮೈನಸ್ 25/13. ಓಕೆ, ಸೊ ಇಲ್ಲಿ ಈ 3x ಜೊತೆ ಇರುವ 25/13 ಏನಾಗತ್ತೆ ಹೇಳಿ, 4ರ ಜೊತೆ ಬಂದಾಗ ಪ್ಲಸ್ ಇದ್ದಿದ್ದು ಏನಾಗತ್ತೆ ಹೇಳಿ, ಮೈನಸ್ ಆಗತ್ತೆ. ಸೊ ಈಗ ನೀವು ಇವುಗಳ ಛೇದವನ್ನ ಸಮ ಮಾಡ್ಕೊಳ್ಬೇಕು. ಸೊ ಸಾಮಾನ್ಯವಾಗಿ ಭಿನ್ನ ರಾಶಿಯಲ್ಲಿ ಛೇದಗಳು ಬೇರೆ ಬೇರೆ ಇದ್ದಾಗ ಲಸ ತೆಗೆದು ನೀವು ಛೇದಗಳನ್ನ ಸಮ ಮಾಡ್ಕೊಳ್ತಿದ್ರಲ್ವಾ. ಸೊ ಅದೇ ರೀತಿಯಲ್ಲಿ ಇದನ್ನ ಸಮ ಮಾಡ್ಕೊಳ್ಬೇಕು. ಸೊ ಇದೇನಾಗತ್ತೆ, 3x ಈಸ್ ಈಕ್ವಲ್ ಟು 1 ಮತ್ತು 13ರ ಲಸ 13. ಸೊ ಇಲ್ಲಿ ಅಂಶದಲ್ಲಿ 4 ಗುಣಿಸು 13 52 ಮೈನಸ್ 25. ಸೊ ಇದೇನಾಗತ್ತೆ, 3x ಈಸ್ ಈಕ್ವಲ್ ಟು 52 ಮೈನಸ್ 25 ಏನಾಗತ್ತೆ ಹೇಳಿ, 27/13. ಸೊ x ಈಸ್ ಈಕ್ವಲ್ ಟು, ಸೊ ನಾವಿಲ್ಲಿಗೆ x ನ ಮೌಲ್ಯ ಬೇಕಾಗಿರೋದ್ರಿಂದ x ನ ಸಪರೇಟ್ ಮಾಡಿದ್ರೆ 27/13. ಸೊ ಈ x ನ ಜೊತೆ ಇರುವ 3
27/13 ಜೊತೆ ಬಂದಾಗ ಗುಣಾಕಾರ ಇದ್ದಿದ್ದೇನಾಗತ್ತೆ, ಭಾಗಾಕಾರ ಆಗತ್ತೆ. ಸೊ ಅಥವಾ ನೀವೇನ್ ಮಾಡ್ಬೋದು, ಎರಡೂ ಕಡೆ 3ರಿಂದ ಭಾಗಿಸಿ. ಸೊ ಏನಾಗತ್ತೆ, ಗುಣಿಸು 13. ಸೊ 3 1 3, 3 9 27. ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ, 9/13. ಸೊ ಇಲ್ಲಿ ಎಕ್ಸ್ ನ ಬೆಲೆ ಸಿಕ್ಕಿದೆ. ಓಕೆ, ಸೊ ಇದು ಏನ್ ಹೇಳಿ, ವರ್ಜಿಸುವ ವಿಧಾನದಿಂದ ನಾವು ಎಕ್ಸ್ ಮತ್ತು ವೈ ನ ಬೆಲೆಯನ್ನ ಫೈಂಡ್ ಔಟ್ ಮಾಡಿದ್ದೇವೆ. ಸೊ ಇಲ್ಲಿ ಎಕ್ಸ್ 9/13, ವೈ -5/13 ಮಕ್ಕಳೇ. ಸೊ ಇಲ್ಲಿ ನೀವು ಎಕ್ಸ್ ನ ಎಲಿಮಿನೇಟ್ ಮಾಡ್ಬೇಕು ಅಂತಾನೂ ಇಲ್ಲ. ಸೊ ವೈ ಅನ್ನ ಸಮ ಮಾಡ್ಕೊಂಡು ಕೂಡ ನೀವು ಇದನ್ನ ಎಲಿಮಿನೇಟ್ ಮಾಡ್ಕೊಂಡು ಎಕ್ಸ್ ನ ಸಹಾಯದಿಂದ ವೈ ನ ಬೆಲೆಯನ್ನು ಕೂಡ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಓಕೆ, ಸೊ ಮುಂದಿನ ಪ್ರಶ್ನೆಯನ್ನ ಗಮನಿಸಿದ್ರೆ, ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ಆದೇಶ ವಿಧಾನದಿಂದ ಬಿಡಿಸಿ. ಸೊ ಇಲ್ಲಿ ಆದೇಶ ವಿಧಾನದಿಂದ ಬಿಡಿಸಿಕೊಳ್ಬೇಕು ಅಂದ್ರೆ, ಸೊ 1ನೆಯ ಸಮೀಕರಣ ಅಥವಾ 2ನೆಯ ಸಮೀಕರಣದಲ್ಲಿ ಏನ್ ಮಾಡ್ಬೇಕು, ಎಕ್ಸ್ ಅಥವಾ ವೈ ಅನ್ನ ಸಪರೇಟ್ ಮಾಡ್ಕೊಳ್ಬೇಕು ಮಕ್ಕಳೇ. ಸೊ ಇಲ್ಲಿ ನಾವು 2ನೆಯ ಸಮೀಕರಣವನ್ನ ತಗೊಂಡ್ರೆ ಇದು 1ನೆಯ ಸಮೀಕರಣ, ಸೊ ಇದು 2ನೆಯ ಸಮೀಕರಣ. ಸೊ ಇಲ್ಲಿ ನೀವು ಏನ್ ಮಾಡ್ತೀರಾ, ಎಕ್ಸ್ -3y ಇಸ್ ಈಕ್ವಲ್ ಟು 9. ಸೊ ಇಲ್ಲಿ ನಾವೇನ್ ಮಾಡೋಣ, ಎಕ್ಸ್ ಅನ್ನ ಸಪರೇಟ್ ಮಾಡ್ಕೊಳ್ಬೇಕು. ಸೊ ಏನಾಗತ್ತೆ, ಇದು 2ನೆಯ ಸಮೀಕರಣ, ಎಕ್ಸ್ ಇಸ್ ಈಕ್ವಲ್ ಟು 9 + 3y. ಓಕೆ, +3y ಆಗತ್ತೆ. ಸೊ ಇದನ್ನ ಎಕ್ಸ್ ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, 9 + 3y. ಸೊ ಇಲ್ಲಿ ಎಕ್ಸ್ ಅನ್ನ ನಾನು ಸಪರೇಟ್ ಮಾಡಿದ್ದೇನೆ. ಸೊ ಈಗ ಎಕ್ಸ್ ನ ಮೌಲ್ಯವನ್ನ ಏನ್ ಮಾಡ್ತಾ ಇದ್ದೇನೆ, ಸಮೀಕರಣ 1ರಲ್ಲಿ ಆದೇಶಿಸ್ತೇನೆ. ಓಕೆ, ಸೊ ಏನಾಗುತ್ತೆ, ಸಮೀಕರಣ 1 3x - y ಇಸ್ ಈಕ್ವಲ್ ಟು 3. ಸೊ ಇಲ್ಲಿ 3 ಗುಣಿಸು, ಸೊ ಇಲ್ಲಿ ಎಕ್ಸ್ ನ ಬದಲು ನಾನು 9 + 3y -y ಇಸ್ ಈಕ್ವಲ್ ಟು 3. ಸೊ ಇಲ್ಲಿ ಏನ್ ಮಾಡಿದ್ದೇನೆ, ಮೊದಲನೇದಾಗಿ 2ನೆಯ ಸಮೀಕರಣದ ಸಹಾಯದಿಂದ ಎಕ್ಸ್ ಅನ್ನ ಸಪರೇಟ್ ಮಾಡಿಕೊಂಡು ಆ ಎಕ್ಸ್ ನ ಮೌಲ್ಯವನ್ನ ಸಮೀಕರಣ 1ರಲ್ಲಿ ಆದೇಶಿಸ್ತಾ ಇದ್ದೇನೆ. ಸೊ ಇಲ್ಲಿ ಎಕ್ಸ್ ಎಲ್ ಬರತ್ತಲ್ವಾ, ಸೊ ಅಲ್ಲಿ ನೀವು ಏನ್ ಮಾಡ್ತೀರಾ, 9 + 3y ಅಂತ ಆದೇಶಿಸ್ತೀರಾ. ಸೊ ಈಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 9 × 3 = 27 + 3 × 3 = 9y -y ಇಸ್ ಈಕ್ವಲ್ ಟು 3. ಸೊ ಇಲ್ಲಿ 27 9y -y, ಸೊ ಪ್ಲಸ್ ಮೈನಸ್ ಸಬ್ಸ್ಟ್ರಾಕ್ಟ್ ಮಾಡಬೇಕು. 9ರಲ್ಲಿ 1 ಹೋದ್ರೆ 8. ಸೊ ದೊಡ್ಡ ಸಂಖ್ಯೆಗೆ ಯಾವ ಚಿಹ್ನೆ ಇದೆಯೋ ಅದನ್ನೇ ಹಾಕ್ಬೇಕಾಗತ್ತೆ. ಸೊ ಇದೇನಾಯ್ತು ಹೇಳಿ, 8y ಇಸ್ ಈಕ್ವಲ್ ಟು 3. ಸೊ 8y ಇಸ್ ಈಕ್ವಲ್ ಟು 3 - 27. ಸೊ 8y ಇಸ್ ಈಕ್ವಲ್ ಟು ಸಜಾತಿಯ ಪದಗಳನ್ನ ಸಪರೇಟ್ ಮಾಡ್ಕೊಳ್ತಾ ಇದ್ದೇನೆ. ಸೊ 3 - 27 -24. ಸೊ ಇಲ್ಲಿ ದೊಡ್ಡ ಸಂಖ್ಯೆಗೆ ಮೈನಸ್ ಚಿಹ್ನೆ ಇರೋದ್ರಿಂದ ಸೊ -24. ಸೊ y ಇಸ್ ಈಕ್ವಲ್ ಟು ಏನಾಗತ್ತೆ ಹೇಳಿ, -24 ಡಿವೈಡೆಡ್ ಬೈ 8. ಸೊ 8 1 8 3 24. ಸೊ y ಇಸ್ ಈಕ್ವಲ್ ಟು ಏನಾಯ್ತು ಹೇಳಿ, -3. ಓಕೆ, ಸೊ ನಮಗೀಗ y ನ ಬೆಲೆ ಸಿಕ್ಕಿದೆ ಮಕ್ಕಳೇ. ಸೊ ಈ y ಅನ್ನ ನೀವು ಸಮೀಕರಣ 1ರಲ್ಲಿ ಆದೇಶಿಸಿದ್ರೆ ಸೊ ನಿಮಗೆ x ನ ಬೆಲೆ ದೊರಕತ್ತೆ. ಸೊ ಏನಾಗತ್ತೆ, ಅಥವಾ ಇಲ್ಲಿ x ನ ಮೌಲ್ಯವಿದೆ ಅಲ್ವಾ, ಸೊ x ಇಸ್ ಈಕ್ವಲ್ ಟು 9 + 3y. ಸೊ x ಇಸ್ ಈಕ್ವಲ್ ಟು 9 + 3 ಬ್ರಾಕೆಟ್. ಸೊ ಸೈನ್ ನೆಗೆಟಿವ್ ಬಂದಾಗ ಆದಷ್ಟು ಬ್ರಾಕೆಟ್ ಅನ್ನ ಹಾಕಿ. ಸೊ -3. ಸೊ ಇಸ್ ಈಕ್ವಲ್ ಟು ಏನಾಯ್ತು, 9 + - -3 3 9.
ಸೊ ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು ಹೇಳಿ 0. ಓಕೆ, ಸೊ ಇದು ಎಕ್ಸ್ ಮತ್ತು y ನ ಬೆಲೆ. ಸೊ ಎಕ್ಸ್ ಈಸ್ ಈಕ್ವಲ್ ಟು 0 ಹಾಗೆ y ಈಸ್ ಈಕ್ವಲ್ ಟು -3. ಸೊ ಇದನ್ನ ನಾವು ಆದೇಶ ವಿಧಾನದಿಂದ ಬಿಡಿಸಿದ್ದೇವೆ. ಸೊ ಕೆಲವೊಂದು ಸಂದರ್ಭದಲ್ಲಿ ನಿಮ್ಗೆ ವರ್ಜಿಸುವ ವಿಧಾನದಿಂದ ಈ ಒಂದು ಕೊಟ್ಟಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನ ಬಿಡಿಸಿ ಅಂತ ಕೇಳ್ತಾ ಇರ್ತಾರೆ. ಸೊ ಆಗ ನೀವೇನ್ ಮಾಡ್ಬೇಕು ಹೇಳಿ, ಎರಡೂ ಸಮೀಕರಣಗಳನ್ನ ಸಮದೂಗಿಸ್ಕೊಂಡು, ಸೊ ಇಲ್ಲಿ ಎಕ್ಸ್ ಅನ್ನ ಎಲಿಮಿನೇಟ್ ಮಾಡ್ಬೋದು ಅಥವಾ y ಅನ್ನ ಎಲಿಮಿನೇಟ್ ಮಾಡ್ಕೊಂಡು ಎಕ್ಸ್ ನ ಬೆಲೆಯನ್ನ ಕಂಡು ಹಿಡಿದು ನೆಕ್ಸ್ಟ್ ಏನ್ ಮಾಡ್ತೀರಾ, ಆ ಎಕ್ಸ್ ಅನ್ನ ನೀವು ಸಮೀಕರಣ 1 ಅಥವಾ 2ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕೂಡ ಬೆಲೆಯನ್ನ ಫೈಂಡ್ ಔಟ್ ಮಾಡಬಹುದು ಮಕ್ಕಳೇ. ಸೊ ಇಲ್ಲಿ ಆದೇಶ ವಿಧಾನದಲ್ಲಿ ಹೇಗಾಗತ್ತೆ, ಎಕ್ಸ್ ನ ಮೌಲ್ಯವನ್ನ ಸಪರೇಟ್ ಮಾಡಿ ಆ ಎಕ್ಸ್ ನ ಮೌಲ್ಯವನ್ನ ಏನ್ ಮಾಡ್ತೀರಾ, ಸಮೀಕರಣ 1 ಅಥವಾ 2ರಲ್ಲಿ ಆದೇಶಿಸಿ ಇದರ ಬೆಲೆಯನ್ನ ಫೈಂಡ್ ಔಟ್ ಮಾಡ್ತೀರಾ ಮಕ್ಕಳೇ. ಸೊ ಕನ್ಫ್ಯೂಸ್ ಆಗ್ಬೇಡಿ, ಆದೇಶ ವಿಧಾನ ಹೇಗೆ ಮತ್ತು ವರ್ಜಿಸುವ ವಿಧಾನ ಹೇಗೆ ಅನ್ನೋದನ್ನ ಸರಿಯಾಗಿ ತಿಳ್ಕೊಳ್ಳಿ ಮಕ್ಕಳೇ. ಓಕೆ, ಮುಂದಿನ ಪ್ರಶ್ನೆ ಹೋಗೋಣ. 10ನೆಯ ಪ್ರಶ್ನೆಯನ್ನ ಗಮನಿಸಿ. ಹೇಳಿಕೆಯ ರೂಪದ ಪ್ರಶ್ನೆಗಳು. ಎರಡು ಪರಿಪೂರಕ ಕೋನಗಳಲ್ಲಿ ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಅಧಿಕವಾಗಿದೆ, ಅವುಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಿಮ್ಗೆ ಪರಿಪೂರಕ ಕೋನಗಳು ಹೇಗಿರತ್ತೆ ಅನ್ನೋದು ಗೊತ್ತಿರ್ಬೇಕು. ಸೊ ಪರಿಪೂರಕ ಕೋನಗಳು ಹೇಗೆ, ಸೊ ಇಲ್ಲಿ ಅವುಗಳ ಮೊತ್ತ ಏನಾಗಿರತ್ತೆ ಹೇಳಿ, 180 ಡಿಗ್ರಿ ಆಗಿರತ್ತೆ. ಓಕೆ, ಸೊ ನಾವು ಚಿಕ್ಕ ಕೋನವನ್ನ ಎಕ್ಸ್ ಅಂತ ತಗೊಳ್ಳೋಣ, ದೊಡ್ಡ ಕೋನವನ್ನ y ಅಂತ ತಗೊಳ್ಳೋಣ ಮಕ್ಕಳೇ. ಓಕೆ, ಸೊ ಇಲ್ಲಿ ಚಿಕ್ಕ ಕೋನ ಎಕ್ಸ್ ಆಗಿರಲಿ, ದೊಡ್ಡ ಕೋನ y ಆಗಿರಲಿ. ಓಕೆ, ಸೊ ಈಗ ಸಮಸ್ಯೆಯನ್ನ ಗಣಿತೀಯವಾಗಿ ನಿರೂಪಿಸೋಣ. ಹೇಗಾಗತ್ತೆ, ಎರಡು ಪರಿಪೂರಕ ಕೋನಗಳು ಅವುಗಳ ಮೊತ್ತ ಹೇಗಿರತ್ತೆ, 180 ಡಿಗ್ರಿ ಆಗಿರತ್ತೆ. ಸೊ ಹಾಗಾಗಿ ನಾವೇನ್ ಬರಿಬೋದು, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 180 ಡಿಗ್ರಿ. ಯಾಕಂದ್ರೆ ಅವುಗಳ ಮೊತ್ತ 180 ಡಿಗ್ರಿ ಇದೆ ಅನ್ನೋದು ನಮ್ಗೆ ಗೊತ್ತು. ಸೊ ಇಲ್ಲಿ ಹೇಳಿಕೆಯಲ್ಲಿ ಏನ್ ಹೇಳ್ತಾ ಇದ್ದಾರೆ, ದೊಡ್ಡ ಕೋನವು ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಹೆಚ್ಚಿದೆ. ಸೊ ದೊಡ್ಡ ಕೋನದ ಬಗ್ಗೆ ಹೇಳ್ತಾ ಇದ್ದೇವೆ ಅಂದ್ರೆ ಏನಾಯ್ತು, ಅದನ್ನ ನಾವು ಲೆಫ್ಟ್ ಸೈಡ್ ಬರೆಯೋಣ. ಹೇಗಿದೆ ಈ ದೊಡ್ಡ ಕೋನ ಅನ್ನೋದನ್ನ y ಅಂತ ತಗೊಂಡಿದ್ದೇವೆ. ಸೊ ಹಾಗಾಗಿ ದೊಡ್ಡ ಕೋನ ಹೇಗಿದೆ ಹೇಳಿ, ಚಿಕ್ಕ ಕೋನಕ್ಕಿಂತ 18 ಡಿಗ್ರಿ ಹೆಚ್ಚಾಗಿದೆ. ಸೊ ಇದು ಸ್ಟೇಟ್ಮೆಂಟಿನ ಹೇಳಿಕೆ ರೂಪದಲ್ಲಿರುವಂತದ್ದನ್ನ ನಾವು ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದ್ದೇವೆ. ಸೊ ಇಲ್ಲೇ ನಿಮ್ಗೆ ಕನ್ಫ್ಯೂಸ್ ಆಗೋದು ಮಕ್ಕಳೇ, ಹೇಗೆ ಸಮೀಕರಣ ಬರುತ್ತೆ ಅನ್ನೋದು. ನೆಕ್ಸ್ಟ್ ಸ್ಟೆಪ್ ಈಸಿಯಾಗಿ ಮಾಡ್ಬಿಡ್ತೀರಾ, ಬಟ್ ಇದನ್ನ ಸ್ಟೇಟ್ಮೆಂಟ್ ಅನ್ನ ಸಮೀಕರಣ ರೂಪದಲ್ಲಿ ಬರ್ಕೊಳ್ಬೇಕಾದ್ರೆ ಎಕ್ಸ್ ವೈ ಎಕ್ಸ್ ಕನ್ಫ್ಯೂಸ್ ಆಗ್ಬಿಡತ್ತೆ. ಸೊ ಓಕೆ, ಸೊ ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೇವಲ್ವಾ, ಸೊ ಅದನ್ನ ನೀವು ಲೆಫ್ಟ್ ಸೈಡ್ ತಗೊಳ್ಬೇಕು. ಓಕೆ, ಸೊ ಈ ರೀತಿಯಾಗಿ ಬಂತು. ಸೊ ಈಗ ನಾವು ಸಮೀಕರಣವನ್ನ ಬಿಡಿಸೋಣ. ಸೊ ಇದನ್ನ ಸಮೀಕರಣ 1, ಇದನ್ನ 2 ಅಂತ ಇಟ್ಕೊಂಡ್ರೆ, ಸೊ ಈ y ನ ಬೆಲೆಯನ್ನ ಏನ್ ಮಾಡೋಣ, ಸಮೀಕರಣ 1ರಲ್ಲಿ ಆದೇಶಿಸೋಣ. ಸೊ ಏನಾಗತ್ತೆ, ಎಕ್ಸ್ ಪ್ಲಸ್ ವೈ ಏನಿದೆ, ಎಕ್ಸ್ ಪ್ಲಸ್ 18 ಅಂದ್ರೆ ದೊಡ್ಡ ಕೋನ ಹೇಗಿದೆ, ಚಿಕ್ಕ ಕೋನಕ್ಕಿಂತ 18 ಜಾಸ್ತಿ ಇದೆ ಅಲ್ವಾ. ಸೊ ಎಕ್ಸ್ ಪ್ಲಸ್ 18 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇದು ಎಕ್ಸ್ ಪ್ಲಸ್ ಎಕ್ಸ್ ಏನಾಯ್ತು, 2x ಪ್ಲಸ್ 18 ಡಿಗ್ರಿ. ಓಕೆ, ಇದು ಇಸ್ ಈಕ್ವಲ್ ಟು 180 ಡಿಗ್ರಿ. ಓಕೆ, ಸೊ 2x ಇಸ್ ಈಕ್ವಲ್ ಟು ಏನಾಗುತ್ತೆ, 180 ಡಿಗ್ರಿ ಮೈನಸ್ 18 ಡಿಗ್ರಿ. ಸೊ 2x ಇಸ್ ಈಕ್ವಲ್ ಟು ಏನಾಯ್ತು, 162 ಡಿಗ್ರಿ ಆಗತ್ತೆ. ಸೊ ಇಲ್ಲಿ ಎಕ್ಸ್ ನ ಸಪರೇಟ್ ಮಾಡ್ಬೇಕು. ಸೊ ಎಕ್ಸ್ ಇಸ್ ಈಕ್ವಲ್ ಟು 162 ಡಿಗ್ರಿ ಡಿವೈಡೆಡ್ ಬೈ 2. ಓಕೆ, ಸೊ 2 ಬಂದ್ರೆ 2 ಎಂಟ್ಲೆ 16, 2 ಬಂದ್ರೆ 2. ಎಕ್ಸ್ ಈಸ್ ಈಕ್ವಲ್ ಟು ಏನಾಯ್ತು, 81 ಡಿಗ್ರಿ ಬಂದಿದೆ. ಓಕೆ, ಸೊ ಅಂದ್ರೆ ಚಿಕ್ಕ ಕೋನ ಸಿಕ್ಕಿದೆ ಮಕ್ಕಳೇ, ಎಷ್ಟು, 81 ಡಿಗ್ರಿ ಅಂತ. ಹಾಗಾದ್ರೆ ಇಲ್ಲಿ ದೊಡ್ಡ ಕೋನ ಏನಾಗುತ್ತೆ, y ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 18 ಡಿಗ್ರಿ. ಇಲ್ಲಿ y ಇಸ್ ಈಕ್ವಲ್ ಟು ಏನಾಗುತ್ತೆ, ಇಲ್ಲಿ 81 ಡಿಗ್ರಿ ಪ್ಲಸ್ 18 ಡಿಗ್ರಿ. ಸೊ ಇಸ್ ಈಕ್ವಲ್ ಟು ಏನಾಗುತ್ತೆ, 81 ಪ್ಲಸ್ 18, ಸೊ 99 ಡಿಗ್ರಿ ಆಗತ್ತೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ಎರಡು ಪರಿಪೂರಕ ಕೋನಗಳ
ಮೊತ್ತ ಎಷ್ಟು 180 ಡಿಗ್ರಿ ನೋಡಿ ಬೇಕಾದ್ರೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 180 ಡಿಗ್ರಿ. ಸೊ ಇಲ್ಲಿ ಎಕ್ಸ್ 81 ಡಿಗ್ರಿ ಪ್ಲಸ್ ವೈ 99 ಡಿಗ್ರಿ. ಸೊ ಏನಾಗುತ್ತೆ ಇದು 180 ಡಿಗ್ರಿ ಆಗತ್ತೆ. ಓಕೆ, ಸೊ ಇದಕ್ಕೆ ಸಮನಾಯ್ತು ಮಕ್ಕಳು. ಓಕೆ, ಸೊ ಉಳಿದಿರುವಂತಹ ಲೆಕ್ಕವನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. ಸೊ ಇವತ್ತಿನ ತರಗತಿಯನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ ಮಕ್ಕಳೇ. ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್. Thank you.